ಇರುವಂತದ್ದು ಅಮೆರಿಕ. ಬಾಂಬ್ ದಾಳಿಯ ಬಗ್ಗೆ ಅಮೆರಿಕ ಸೇನೆಯಿಂದ ಟ್ವೀಟ್ ಮಾಡಲಾಗಿದೆ. ಖುದ್ದಾಗಿ ಅಮೆರಿಕ ಸೇನೆಯೇ ಒಂದು ಟ್ವೀಟ್ ಅನ್ನ ಮಾಡಿರೋದು. 5,000 ಪೌಂಡ್ ಬಾಂಬ್ ಹಾಕಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಹೋರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ಬೆದರಿಕೆ, ಕ್ಷಿಪಣಿಗಳ ಮೂಲಕ ಇರಾನ್ ಬೆದರಿಕೆ ಹಾಕ್ತಾ ಇತ್ತು. ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರ ತಡೆದಿದ್ರು. 5,000 ಪೌಂಡ್ ಬಾಂಬ್ ಅಟ್ಯಾಕ್ ಮಾಡಲಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಮೆಗಾ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಅನ್ನೋದನ್ನು ಟ್ವೀಟ್ ಮಾಡ್ತಾ ಇರುವುದು. ಇದು ಅಮೆರಿಕ ಸೇನೆಗೆ ಈ ಒಂದು ಟ್ವೀಟ್ ಅನ್ನು ಮಾಡ್ತಾ ಇರುವಂಥದ್ದು. ಬಾಂಬ್ ದಾಳಿಯ ಬಗ್ಗೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ. ಹೌದು, ನಾವು ಅಟ್ಯಾಕ್ ಮಾಡಿದ್ದೀವಿ, ಅಟ್ಯಾಕ್ನ ಪ್ರಮಾಣ ಈ ರೀತಿ ಆಗಿತ್ತು, ಪರಿಣಾಮಕಾರಿಯಾಗಿ ಅಟ್ಯಾಕ್ ಅನ್ನು ಮಾಡಿದ್ದೀವಿ, ತೀವ್ರತೆಯನ್ನು ಜಾಸ್ತಿ ಮಾಡಿದ್ದೀವಿ ಅನ್ನೋ ಸಂದೇಶನೂ ಕೊಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗೊತ್ತಾಗಬೇಕಲ್ಲ ಎಲ್ರಿಗೂ. 5,000 ಪೌಂಡ್ ಬಾಂಬ್ ಹಾಕಿರೋದ್ರ ಬಗ್ಗೆ ಖುದ್ದಾಗಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಹೋರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ಬೆದರಿಕೆ, ಕ್ಷಿಪಣಿಗಳ ಮೂಲಕ ಇರಾನ್ ಬೆದರಿಕೆ ಹಾಕ್ತಾ ಇತ್ತು. ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರ ತಡೆದಿದ್ರು. 5,000 ಪೌಂಡ್ ಬಾಂಬ್ ಅಟ್ಯಾಕ್ ಅನ್ನು ನಾವು ಅದಕ್ಕೆ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ. ನೋಡಿ, ಇರಾನ್ ಕಂಪ್ಲೀಟ್ ಆಗಿ ಹಿಡಿತ ಸಾಧಿಸ್ತಾ ಇದ್ದಿದ್ದು ಈ ಹೋರ್ಮೋಜ್ ಮುಖಾಂತರವಾಗಿ. ನಮಗೆ ಭಾರತಕ್ಕೆ ಬಿಡಿ, ಭಾರತ ನನ್ನ ಮಿತ್ರ, ಭಾರತ ನನಗೆ ಕಷ್ಟದಲ್ಲಾಗಿದೆ, ಹಾಗಾಗಿ ಭಾರತಕ್ಕೆ ಅವಕಾಶ ಕೊಡ್ತೀವಿ ಅಂತ. ಜಾಗತಿಕ ಮಟ್ಟದಲ್ಲಿ ಈ ಯುದ್ಧದ ಎಫೆಕ್ಟ್ ಆಗಬೇಕು, ನಾವೇನು, ನಮ್ಮ ಕೆಪಾಸಿಟಿ ಏನು, ನಮ್ಮ ಶಕ್ತಿಗೇನು ಅನ್ನೋದು ತೋರಿಸ್ಬೇಕು ಅಂತಂದರೆ ಎಲ್ಲ ದೇಶಗಳಿಗೂ ಕನೆಕ್ಟ್ ಆಗುವಂತೆ, ಎಲ್ಲದಕ್ಕೂ ಪರಿಣಾಮ ಬೀರುವಂತೆ ಇದ್ದಂಥ ಹೋರ್ಮೋಜನ್ನು ವಶದಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಅಮೆರಿಕ ಹೇಳಿತ್ತು. ಅದರಂತೆಯೇ ಈ ಒಂದು ಅಟ್ಯಾಕ್ ಮಾಡಲಾಗಿದೆ.